ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಅಂತಕ್ಕಂಥ ಘೋಷಣೆ ಮಾಡಿದಂಥವ್ರು. ಈ ದೇಶದ ರೈತ, ಈ ದೇಶದ ಯೋಧ. ಇವತ್ತು ಅವನಿಗೆ ಗೌರವವನ್ನು ಕೊಡ್ತಕ್ಕಂಥದ್ರಲ್ಲಿ ನರೇಂದ್ರ ಮೋದಿ ಈಗ ಹೇಳ್ತಾ ಇದ್ದಾರೆ, ಮತವನ್ನು ಯೋಧನ ಹೆಸರು ಕೊಡಿ, ಈ ಮತವನ್ನು ರೈತನ ಹೆಸರು ಕೊಡಿ ಅಂತ ಹೇಳಿ. ಅಂದರೆ ನರೇಂದ್ರ ಮೋದಿ ನನಗೆ ಕೊಡಿ ಅಂತ ಕೇಳ್ತಾ ಇಲ್ಲ, ನಾನು ಸಾಧನೆ ಮಾಡಿದ್ದೀನಿ ಅಂತ ಹೇಳಿ. ಆದ್ದರಿಂದ ಬಹುಶಃ ನರೇಂದ್ರ ಮೋದಿ ಅವರಿಗೆ ಓಟ್ ಹಾಕದೆ ನೋಟ ಹಾಕಬೇಕಾಯ್ತದೆ ಅವರಿಗೆ. ಇವತ್ತು ಅವ್ರು ಕೇಳ್ತಿರ್ತಕ್ಕಂಥ ಅವರ ಮನವಿ ನೋಡಿದ್ರೆ, ಇವತ್ತು ಯಾವ ಪ್ರಧಾನಮಂತ್ರಿ ಈ ದೇಶದ ಭದ್ರತೆ ಬಗ್ಗೆ ಮಾತನಾಡ್ತಾರೆ, ಇವತ್ತು ಈ ದೇಶವನ್ನು ಕಾಪಾಡ್ತಕ್ಕಂಥ ಯೋಧರ ಹೆಸರಿನಲ್ಲಿ ನರೇಂದ್ರ ಮೋದಿಯವರು ಈ ಚುನಾವಣೆಯನ್ನು ನಡೆಸಲಿಕ್ಕೆ ಹೊರಟಿದ್ದಾರೆ. ಇವತ್ತು ಪಾಪ ಕೇಳ್ತಾರೆ ನರೇಂದ್ರ ಮೋದಿಯವರು ಕಾಂಗ್ರೆಸ್ನವರಿಗೆ, JDSನವರಿಗೆ, ಪುಲ್ವಾಮಾದಲ್ಲಿ ಆದಂಥ ಘಟನೆಗೆ ನಾವು ಏರ್ ಸ್ಟ್ರೈಕ್ ಮಾಡಿದ್ರೆ ಪಾಕಿಸ್ತಾನದವರು ಅಲ್ಲಿ ನೋವು ಪಡ್ತಾ ಇದ್ರೆ, ಕರ್ನಾಟಕದಲ್ಲಿ JDSನವರು ಕಾಂಗ್ರೆಸ್ನವರು ಕಣ್ಣಲ್ಲಿ ನೀರಾಗ್ತಾ ಇದ್ದಾರೆ ಅಂತ ಅಲ್ಲೇನು ಭಾಷಣ ಮಾಡಿದ್ದಾರೆ ಲಘುವಾಗಿ. ನಾವು ಇವತ್ತು ಕಣ್ಣಲ್ಲಿ ನೀರಾಗ್ತಾ ಇರತಕ್ಕಂಥದ್ದು ಪಾಕಿಸ್ತಾನದವ್ರಿಗೆ ನೋವಾಗಿದೆ ಅಂತ ಅಲ್ಲ. ಇವತ್ತು ಆ ಮಳವಳ್ಳಿ ಒಳಗೆ ಒಂದು ಮಡಿವಾಳ ಸಮಾಜಕ್ಕೆ ಸೇರಿರ್ತಕ್ಕಂಥ 2 ಹೊತ್ತಿನ ಊಟಕ್ಕೆ ಇವತ್ತು ಆ ಕುಟುಂಬವನ್ನು ಸಾಕಬೇಕು ಅಂತೇಳಿ ಸೈನಿಕ ಸೇರಿದಂಥ ಆ ಗುರು ಅಂತಕ್ಕಂಥ ಒಬ್ಬ ಯುವಕ ಈ ನರೇಂದ್ರ ಮೋದಿಯವರ ಕೆಟ್ಟ ಆಡಳಿತದಲ್ಲಿ ಇವತ್ತು ಆ ಬಾಂಬ್ ಬ್ಲಾಸ್ಟ್ ಏನಾಯ್ತಲ್ಲಿ ಪ್ರಾಣ ಕಳ್ಕೊಂಡು ಆ ಕುಟುಂಬದವರು ಅನುಭವಿಸಿದಂಥ ನೋವೇನಿದೆ, ಆ ಹೆಣ್ಣು ಮಕ್ಕಳ ಕಣ್ಣೀರನ್ನು ನೋಡಿ ನಾವು ನೋವು ಪಟ್ಟಿದ್ದೇವೆ ಹೊರತು ಪಾಕಿಸ್ತಾನಕ್ಕೆ ಇವರ ಏರ್ ಸ್ಟ್ರೈಕಿಂದ ಏನೋ ಒಂದು ನೋವಾಯಿತು ಅಂತೇಳಿ ನಾವು ಕಣ್ಣಲ್ಲಿ ನೀರಾಗ್ತಿರೋದಲ್ಲ. ದೇಶ ಪ್ರೇಮ ಅಂತಕ್ಕಂಥದ್ದನ್ನು ನರೇಂದ್ರ ಮೋದಿ ಒಬ್ಬರಿಗೆ ಈ ದೇಶದಲ್ಲಿ ನೀವು ಗುತ್ತಿಗೆ ಕೊಟ್ಟಿದ್ದೀರಾ. ಇವತ್ತು ಆ ಬಡ ಕುಟುಂಬಗಳು ಕಣ್ಣಲ್ಲಿ ನೀರಾಗ್ತಕ್ಕಂಥದ್ದೇನಿದೆ, ಸೈನ್ಯವನ್ನು ಸೇರಿ ನಮ್ಮ ದೇಶದ ಗಡಿಯನ್ನು ಕಾಯ್ತಕ್ಕಂಥವನು ಯಾವ ಶ್ರೀಮಂತರು ಮಕ್ಕಳಲ್ಲ. 2 ಹೊತ್ತಿನ ಊಟಕ್ಕೆ ಗತಿ ಇಲ್ಲ, ಕೆಲಸ ಇಲ್ಲ ಅಂತೇಳಿ ಅಂತಿಮವಾಗಿ ಕೆಲವು ಯುವಕರು ಆ ಸೈನ್ಯಕ್ಕೆ ಸೇರ್ತಕ್ಕಂಥವ್ರು ಏನಿದ್ದಾರೆ ಅವರ ಬಾಳಿನ ಜೊತೆ ಚೆಲ್ಲಾಟ ಆಡ್ತಾ ಇರತಕ್ಕಂಥ ಪ್ರಧಾನಮಂತ್ರಿಯವರು.